ಜಾತಿಯ ಹೊಲೆಯ ಅಂತ ಹೇಳುವಂಥದ್ದು ಒಂದು ಅಪರಾಧ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಅವರೇ ಆ ಹೆಸರಲ್ಲಿ ನಮಗಿಸಿ ಅಂತ ಹೇಳ್ತಾರೆ. ಎಷ್ಟು ಸರಿ ಅಲ್ಲ, ನೀವು ಹೇಳಿದ್ದು ಕರೆಕ್ಟ್. ಹೊಲೆಯ ಅನ್ನೋದಾದರೂ ಬೆಟ್ರು. ಗಂಟಿ ಚೋರ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಹಲಾಲ್ ಕೋರ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಶಿಲೆ ಖ್ಯಾತ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಈ ಸಮಸ್ಯೆ ಇದೆ. ಈ ಜಾತಿಗಳು ಅವ್ರು ಕೊಟ್ಕೊಂಡಿರೋ ಹೆಸರುಗಳಲ್ಲ ಅವು. ಯಾವುದೋ ಕಾಲದಲ್ಲಿ ಯಾವುದೋ ಮೇಲ್ಜಾತಿಯವರು ಪಾಪ ಈ ಕೆಳಜಾತಿಯವ್ರಿಗೆ ಈ ರೀತಿ ಹೆಸರುಗಳು ಕೊಟ್ಟಿದ್ರು. ನಾವು ಅನೇಕ ಸಲ ಇನ್ನೊಬ್ಬರನ್ನ ಬೈಬೇಕಾದ್ರೆ ಈ ಜಾತಿಗಳ ಹೆಸರಿಟ್ಟೇ ಬೈತೀವ ಅಲ್ವಾ? ನಮ್ಮ ದಿನ ಜೀವನದಲ್ಲಿ ನೋಡ್ತಾ ಇದ್ದೆ, ಏನೋ ಹೊಲೆಯಂತರ ಒಡ್ಡಂತರ ಬಿಹೇವ್ ಮಾಡ್ತೀಯ ಅಂತ ಅಂತೀವ ಇಲ್ವಾ? ಇವನ್ನೆಲ್ಲ ಗಮನಿಸಿ ಇದನ್ನೆಲ್ಲ ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ ಸೂಕ್ತವಾದಂತಹ ಸಲಹೆಯನ್ನು ನೀಡ್ತಾ ಇದ್ದೀವಿ. ಈಗ ಜಾತಿನ ನಮೂದು ಮಾಡಿದ್ರೆ ಮುಂದೆ ಏನಾದರೂ ಈ ಜಾತಿ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಂಡಿಲ್ಲ, ಅದಕ್ಕೆ ತೊಂದರೆ ಆಗುತ್ತೆ ಸರ್? ಇಲ್ಲ, ನಾವು ಹೇಳ್ತಾ ಇರೋದಿಷ್ಟೇ. 101 ಜಾತಿನಲ್ಲಿ ಉಪಜಾತಿಗಳು ಇವೆ, ಸಮಾನಾಂತರ ಹೆಸರುಗಳು ಇವೆ. ಅವು ಒಟ್ಟು 186 ಆಗ್ತವೆ. ಆ 186ರಲ್ಲಿ ದಯವಿಟ್ಟು ನೀವು ಯಾವುದಾದ್ರೂ ಒಂದೇಳಿ. ಈಗ AK / ಹೊಲೆಯ, AK / ಮಾದಿಗ, AK / ಇನ್ಯಾವುದೋ ಕೊರಚ ಅಂತ ಬರೀತಾರೆ ಅಂತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ಗೆ ಯಾವುದೇ ತೊಂದರೆ ಆದ ರೀತಿಯಲ್ಲಿ ಸರ್ಕಾರದಕ್ಕೆ ನಾವು ಗಮನ ಅಂದರೆ ನನಗೆ ಅರ್ಥ ಆಗಲಿಲ್ಲ ಏನು ಪ್ರಶ್ನೆ ಅಂತಂದರೆ, 101 ಜಾತಿ ನಾನು ತಯಾರು ಮಾಡಿದ್ದಲ್ಲ. ಒಂದನೇ, ರಾಷ್ಟ್ರಪತಿಗಳ ಒಂದು ಸುಗ್ರೀವಾಜ್ಞೆ, ಅದರಿಂದ ನಾವು ಆ ಲಿಸ್ಟನ್ನು ಫಾಲೋ ಮಾಡ್ತೀವಿ. ಒಂದು, ನಾವು 2011ರಲ್ಲಿ ಏನಿತ್ತೋ ಅದನ್ನೇ ಫಾಲೋ ಮಾಡಿದ್ವಿ. ಆಮೇಲೆ 2015ರಲ್ಲಿ ಈ ಬೋವಿ ಅಂತಕ್ಕಂಥ ಜಾತಿಗೆ 3 ಹೆಸರು ಸೇರಿಸಿದ್ವಿ. ಬೋವ ಬ್ರ್ಯಾಕೆಟ್ನಲ್ಲಿ ಬೆಸ್ತರನ್ನು ಹೊರತುಪಡಿಸಿ, ಎರಡನೇದು ಕಲ್ಲು ಒಡ್ರು, ಮೂರನೇದು ಮಣ್ಣು ಒಡ್ರು. ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ತಕ್ಷಣ ಅದನ್ನು ವೆರಿಫಿಕೇಷನ್ ಮಾಡಿ ಅದು ಸರಿ ಇದೆ ಅಂತೇಳಿ ನಮ್ಮ ಆ್ಯಪಲ್ಲಿ ನಾವು ಸೇರಿಸ್ಬೋದು. ಒಂದು, ಈ ಮಣ್ಣೊಡ್ರು ಕಲ್ಲೊಡ್ರು ಅನ್ನೋದ್ರ ಜೊತೆಗೆ ಕಲ್ಲು ಕುಟಕರು, ಕಲ್ಲು ಕೆತ್ತನೆ ಮಾಡೋರು ಅಂತಾನೂ ಒಂದು ಕಸುಬನ್ನು ನಾವಲ್ಲಿ ಸೇರಿಸಿದ್ವಿ. ಆ ರೀತಿ ಎಲ್ಲ ಒಟ್ಟು ಕಸುಬುಗಳು ನಾವು 80 ಮಾಡಿದ್ವಿ. ಅದ್ರ ಕೊನೆಯಲ್ಲಿ ಹೇಳಿದ್ವಿ, ಈ ಥರ ಯಾವುದು ಎಲ್ಲಿ ಬಿಟ್ಟೋಗಿದೆಯೋ ಈ ಥರದಲ್ಲಿ ಸೇರಿಸಿ ಸ್ವಾಮಿ. ಹಾಗಾಗಿ ನಾವು ಯಾವುದೂ ಬಿಟ್ಟಿಲ್ಲ, ಎಲ್ಲವನ್ನೂ ಕವರ್ ಮಾಡ್ತಾ ಇದ್ದೀವಿ. ಯಾವುದೇ ಆತಂಕಕ್ಕೆ ಅವಕಾಶ ಇಲ್ಲದಂಗೆ ನೋಡ್ಕೊಂಡು